ಯಾವ ಶೋ ನೋಡಿದ್ರು ಫುಲ್, ಯಾವ ಥಿಯೇಟರ್ ನೋಡಿದ್ರು ರಶ್, ಕಾಲಿಡೋಕೆ ಜಾಗವಿಲ್ಲದಂತೆ ಜನವೋ ಜನ. ರಿಲೀಸ್ ಆಗಿ 12 ದಿನ ಕಳೆದ್ರೂ ಸೂ ಫ್ರಮ್ ಸೋ ಹವಾ ಚೂರೇ ಚೂರು ಕಮ್ಮಿ ಆಗಿಲ್ಲ. ಹೊಸಬರ ಹಾವಳಿಗೆ ದೊಡ್ಡ ದೊಡ್ಡ ಸ್ಟಾರ್ಗಳೇ ಬಾಯಿ ಮೇಲೆ ಬೆರಳಿಟ್ಟು ಕೂತಿದ್ದಾರೆ. ಸೂ ಫ್ರಮ್ ಸೋ ಹವಾಕ್ಕೆ ಪರಭಾಷೆ ಸಿನಿಮಾ ಕಳೆದು ಹೋಗಿವೆ. ಎಲ್ಲ ಥಿಯೇಟರ್ಗಳಲ್ಲಿ ಸೂ ಫ್ರಮ್ ಸೋ ಆವರಿಸಿಕೊಂಡಿದೆ. ಹಾಗಿದ್ರೆ 12 ದಿನದಲ್ಲಿ ಸೂ ಫ್ರಮ್ ಸೋ ಕಲೆಕ್ಷನ್ ಮಾಡಿದೆಷ್ಟು? ಶೆಟ್ಟರ ಮಾಫಿಯಾ ಅಂದವರಿಗೆ ರಾಜ್ ಬಿ ಶೆಟ್ಟಿ ಕೊಟ್ಟ ತಿರುಗೇಟು ಏನು ಅನ್ನೋದನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಯಾರ್ ಬಾಯಲ್ ಕೇಳಿದ್ರು ಒಂದೇ ಮಾತು, ಸೂ ಫ್ರಮ್ ಸೋ ನೋಡಿದ್ರಾ? ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ ಅನ್ನೋ ಮಾತು. ಯಾವುದೇ ಪ್ರಚಾರವಿಲ್ಲದೆ ಬಂದ ಸೂ ಫ್ರಮ್ ಸೋ ಬಾಯಿಂದ ಬಾಯಿಗೆ ಪ್ರಚಾರ ಸಿಕ್ಕಿ ದೊಡ್ಡ ಸಕ್ಸಸ್ ಅನ್ನ ಪಡಿತಾ ಇದೆ. ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಯ ಕಲೆಕ್ಷನ್ ಮಾಡ್ತಾ ಇದೆ. ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಇದಾಗಿದೆ. ಮುಂಗಾರು ಮಳೆ, ಕಿರಿಕ್ ಪಾರ್ಟಿ ಸಿನಿಮಾಗಳ ರೀತಿ ಸೂ ಫ್ರಮ್ ಸೋ ಸೆನ್ಸೇಷನಲ್ ಹಿಟ್ ಆಗಿದೆ. ದಿನದಿಂದ ದಿನಕ್ಕೆ ಪ್ರೇಕ್ಷಕರ ಸಂಖ್ಯೆ ಕೂಡ ಹೆಚ್ಚಿಸಿಕೊಂಡು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತಾ ಇದೆ. ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡೋದಕ್ಕೆ ಹಿಂದೇಟು ಹಾಕುವರನ್ನ ಸೂ ಫ್ರಮ್ ಸೋ ಸೆಳಿತಾ ಇದೆ. ಮನೆ ಮಂದಿಯೆಲ್ಲ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿದವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯವನ್ನ ಹಂಚಿಕೊಳ್ತಾ ಇದ್ದಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ವೇದಿಕೆಯಲ್ಲಿ ಸೂ ಫ್ರಮ್ ಸೋ ಟ್ರೆಂಡ್ ಆಗ್ತಾ ಇದೆ. ಪ್ರೇಕ್ಷಕರನ್ನ ತನ್ನತ್ತ ಸೆಳಿತಾ ಇದೆ ಈ ಸಿನಿಮಾ. ಒಂದು ಊರಿನ ಸುಂದರ ಕತೆ ಫ್ಯಾನ್ಸ್ ಅನ್ನ ತನ್ನತ್ತ ಬರುವಂತೆ ಮಾಡ್ತಾ ಇದೆ. ಅದರಲ್ಲೂ ಬಾವ ಬಂದನೋ ಸಾಂಗ್ ಅಂತೂ ಸಖತ್ ಟ್ರೆಂಡ್ ಆಗ್ತಾ ಇದೆ. ಅದಕ್ಕೆ ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಇದರ ಕಲೆಕ್ಷನ್ ಎಷ್ಟೆಷ್ಟಾಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೂ ಫ್ರಮ್ ಸೋ ಮೊದಲ ದಿನದ ಕಲೆಕ್ಷನ್ 0.78 ಕೋಟಿ, ಅಂದರೆ ಒಂದು 78 ಲಕ್ಷ ಆಗಿದೆ. ಇನ್ನು ಎರಡನೇ ದಿನ 2.17 ಕೋಟಿ, ಇನ್ನು ಮೂರನೇ ದಿನ 3.50 ಕೋಟಿ, ನಾಲ್ಕನೇ ದಿನ 3.05 ಕೋಟಿ, ಇನ್ನು ಐದನೇ ದಿನ 3.40 ಕೋಟಿ, ಆರನೇ ದಿನ 3.50 ಕೋಟಿ, ಏಳನೇ ದಿನ 3.75 ಕೋಟಿ, ಇನ್ನು ಎಂಟನೇ ದಿನ 3.80 ಕೋಟಿ, ಇನ್ನು ಒಂಬತ್ತನೇ ದಿನ 5.40 ಕೋಟಿ, ಇನ್ನು ಹತ್ತನೇ ದಿನ 6.55 ಕೋಟಿ. ಅಂದರೆ ಇದು ಭಾನುವಾರ ಆಗಿತ್ತು. ಈ ಕಲೆಕ್ಷನ್ ಮಾತ್ರ ಸಖತ್ತಾಗಿ ಆಗಿದೆ ಈ ದಿನ. ಇನ್ನು 11ನೇ ದಿನ 3.50 ಕೋಟಿ. ಇನ್ನು ಇವತ್ತು 12 ದಿನ ಆಗಿದ್ದು ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಗೊತ್ತಿಲ್ಲ. ಒಂದು 3 ಕೋಟಿಗಿಂತಲೂ ಹೆಚ್ಚು ಕಲೆಕ್ಷನ್ ಆಗಿರ್ಬೋದು. ಒಟ್ಟು ಈ ಸಿನಿಮಾ ಇದುವರೆಗೂ 42 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಇದು ಒಂದು ಅಂದಾಜಿನ ಮಾಹಿತಿ. ಇದಕ್ಕಿಂತ ಹೆಚ್ಚಿನ ಕಲೆಕ್ಷನ್ ಕೂಡ ಆಗಿರ್ಬೋದು. ಇನ್ನು ಸೂ ಫ್ರಮ್ ಸೋ ಪರಭಾಷೆಯ ಸೂಪರ್ ಸ್ಟಾರ್ಗಳ ಸಿನಿಮಾವನ್ನ ಕ್ಯಾರೆ ಮಾಡ್ತಾ ಇಲ್ಲ. ಈ ಸಿನಿಮಾ ಜೊತೆ ತೆರೆ ಕಂಡಿದ್ದ ಪವನ್ ಕಲ್ಯಾಣ್ ಸಿನಿಮಾ ಹರಿಹರ ವೀರಮಲ್ಲು ಹೇಳ ಹೆಸರಿಲ್ಲದೆ ಹೋಯಿತು. ಹಾಗೆ ವಿಜಯ್ ದೇವರಕೊಂಡ ಸಿನಿಮಾ ಕಿಂಗ್ಡಮ್ ಕೂಡ ಹಿಟ್ ಆಗಿಲ್ಲ. ಇದಕ್ಕೆ ಕರ್ನಾಟಕದಲ್ಲಿ ಹೆಸರೇ ಕೇಳಿಲ್ಲ. ಇನ್ನು ಆಗಸ್ಟ್ 8ರಿಂದ ತೆಲುಗು ರಾಜ್ಯಗಳಲ್ಲೂ ಸೂ ಫ್ರಮ್ ಸೋ ರಿಲೀಸ್ ಆಗಲಿದೆ. ಮಲಯಾಳಂನಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿ ಅದ್ದೂರಿ ಯಶಸ್ಸನ್ನ ಕಾಣ್ತಾ ಇದೆ. ಶೆಟ್ರು ಮಾಫಿಯಾ ಅನ್ನೋರಿಗೆ ರಾಜ್ ಬಿ ಶೆಟ್ರು ಕೌಂಟರ್. ಸಂದರ್ಶನ ಒಂದರಲ್ಲಿ ರಾಜ್ ಬಿ ಶೆಟ್ಟಿ ಶೆಟ್ರು ಗ್ಯಾಂಗ್ ಅನ್ನೋರಿಗೆ ಒಂದು ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಸಿನಿಮಾ ರಂಗದಲ್ಲಿ ಪ್ರಾಮಾಣಿಕ ಸ್ನೇಹಿತರು ಸಿಗೋದು ಕಷ್ಟ. ಆದರೆ ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಪ್ರಾಮಾಣಿಕವಾಗಿದ್ದಾರೆ. ಆ ಕಾರಣಕ್ಕೆ ನಮ್ಮ ಸ್ನೇಹ ಗಟ್ಟಿಯಾಗಿದೆ. ಪರಸ್ಪರ ಚಿತ್ರಗಳನ್ನು ನೋಡ್ತೀವಿ, ಮೆಚ್ಚಿಕೊಳ್ತೀವಿ. ಸೂ ಫ್ರಮ್ ಸೋ ಚಿತ್ರದ ರಿಪೋರ್ಟ್ ತಿಳಿದ ರಕ್ಷಿತ್ ಶೆಟ್ಟಿ ಈಗಾಗಲೇ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಶೆಟ್ಟಿ ಮಾಫಿಯಾ, ಶೆಟ್ಟಿ ಗ್ಯಾಂಗ್ ಅಂತ ಹೇಳ್ತಾರೆ. ಹಾಗಂತ ಹೇಳೋರಿಗೆ ನಾನು ಒಂದು ಮಾತು ಹೇಳ್ತೀನಿ, ನೀವು ಗ್ಯಾಂಗ್ ಮಾಡ್ಕೊಳ್ಳಿ ಬ್ರದರ್, ಬೇಡ ಅಂತ ಹೇಳಿದವರು ಯಾರು? ನೀವು ಒಂದು ಗ್ಯಾಂಗ್ ಕಟ್ಕೊಳ್ಳಿ ಅಂತಲೇ ರಾಜ್ ಬಿ ಶೆಟ್ಟಿ ಹೇಳಿದ್ದಾರೆ. ಅದೇನೇ ಇದ್ರೂ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೀತಾ ಇದ್ದು ಇಂತಹ ಸಿನಿಮಾಗಳು ಇನ್ನೂ ಸಾಕಷ್ಟು ಬರಲಿ ಅಂತ ನಾವು ಆಶಿಸೋಣ. ನಮಸ್ಕಾರ.